ಎಸ್ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆಗೆ ತನಿಖೆ ಅನ್ನೋದು ನಡೀತಾ ಇದೆ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರೋದು, ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡು. ಅಂದರೆ ಇವ್ರುಗಳು ಸ್ಥಳೀಯರೇ ಆಗಿರೋದ್ರಿಂದ ಪೊಲೀಸರು ಬೇರೆ ಶಾಮೀಲು ಅಂತ ಹೇಳ್ತಾ ಇದ್ದಾರೆ, ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಪೊಲೀಸರನ್ನ ಹೆಂಗೆ ಚಳ್ಳೆ ಹಣ್ಣು ತಿನ್ನಿಸ್ಬೋದು, ಯಾವ ಮಾರ್ಗದಲ್ಲಿ ಹೋಗಬೇಕಾಗತ್ತೆ, ಯಾವ ಮಾರ್ಗದಲ್ಲಿ ಹೋದರೆ ನಾವು ಎಸ್ಕೇಪ್ ಆಗ್ತೀವಿ, ಸೊ ಇದೆಲ್ಲದ್ರ ಬಗ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಪೊಲೀಸರಿಗೆ ತನಿಖಾ ಹಂತದಲ್ಲಿ ಹಿನ್ನಡೆ ಆಗಿದ್ದು ಹೌದಾ? ಆ ಕಾರಣಕ್ಕಾಗಿ ಪೊಲೀಸರಿಗೆ ಇಷ್ಟು ಹೊತ್ತುಗಳ ಕಾಲ ಬೇಕಾಗತ್ತಾ ಒಂದು ಕನ್ಫರ್ಮೇಷನ್ಗೆ, ಅಥವಾ ಆರೋಪಿಗಳನ್ನು ಹಿಡಿಯೋದ್ರಲ್ಲಿ? ಇಷ್ಟು 7,11,00,000 ಕದ್ದು ಎಸ್ಕೇಪ್ ಆಗ್ತಾ ಇದ್ದವರನ್ನ ಎಲ್ಲಿದ್ದಾರೆ, ಹೇಗಿದ್ದಾರೆ, ಯಾರು ಏನು ಅನ್ನೋದು ಗೊತ್ತಾಗದಂತೆಯೇ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ ಅಂತ ಅಂದಾಗ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇಲಾಖೆಯವರು ಕೂಡ ಶಾಮೀಲಾಗಿರೋದ್ರಿಂದ ಪೊಲೀಸರ ಕಣ್ಣಿಗೆ ಯಾವ ರೀತಿ ಮಂಕು ಬೂದಿಯನ್ನು ಎರಚಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ನೀವು ಆಂಧ್ರ ಕಡೆಗೋ ಅಥವಾ ಇನ್ಯಾವುದೋ ಕಡೆಗೋ ಹೋಗ್ತೀರಾ ಅಂತ ಅಂದಾಗ ಟೋಲ್ಗಳು ಸಿಗತ್ತೆ, ಗಡಿ ಇರತ್ತೆ. ಸೊ ಈ ಎಲ್ಲ ಕಡೆಯಲ್ಲೂ ಕೂಡ ನಾರ್ಮಲ್ ಆಗಿ ಇವ್ರು ಪಾಸ್ ಆಗಿ ಹೋಗ್ತಾರೆ. ಅಂದರೆ ಇವರು ಯಾವ ರೀತಿಯಾಗಿ ನಾವು ಎಸ್ಕೇಪ್ ಆಗಬೇಕು, ಯಾವ ರೂಟ್ನಲ್ಲಿ ಎಸ್ಕೇಪ್ ಆಗಬೇಕು, ಎಲ್ಲಿ ಎಸ್ಕೇಪ್ ಆದರೆ ಪೊಲೀಸರಿಗೆ ಮಾಹಿತಿ ಸಿಗಲ್ಲ, ಪೊಲೀಸರಿಗೆ ಲೇಟಾಗಿ ಹೆಂಗೆ ಮಾಹಿತಿ ಸಿಗುತ್ತೆ, ಇದೆಲ್ಲವೂ ಕೂಡ ಗೊತ್ತಿದ್ದೇ ನಿಖರವಾದ ಒಂದು ಬ್ಲೂ ಪ್ರಿಂಟನ್ನು ತಯಾರು ಮಾಡಿಕೊಂಡೇ ಈ ರೀತಿಯಾದಂಥ ದರೋಡೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಪೊಲೀಸರಿಗೂ ಕೂಡ ಈ ತನಿಖೆಯಲ್ಲಿ ಸಾಕಷ್ಟು ಹಿನ್ನಡೆ ಆಗಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಅಂದರೆ ಒಂದು ಪ್ರಾಪರ್ ಪ್ಲಾನನ್ನು ಈ ರಾಬರು ಮಾಡಿದವ್ರು ಮಾಡ್ಕೊಂಡಿದ್ದಾರೆ, ಒಂದು ಬ್ಲೂ ಪ್ರಿಂಟ್ ತಯಾರು ಮಾಡಿಕೊಂಡು ಪೊಲೀಸರಿಗೆ ಎಲ್ಲೆಲ್ಲಿ ಹೆಂಗೆ ಯಾವ್ಯಾವ ಹಂತದಲ್ಲಿ ಯಾಮಾರಿಸಬೇಕು ಅಂತ. ಅದು ಎಲ್ಲೋ ಒಂದು ಕಡೆಯಲ್ಲಿ ಚಾಲೆಂಜಸ್ ಆಯ್ತಾ ಅಂತ ಪೊಲೀಸರಿಗೆ? ಖಂಡಿತವಾಗಿಯೂ ನೀತಿ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಗೂಗಲ್ ಇರ್ಬೋದು, ಇಲ್ಲ ವೆಬ್ ಸೀರೀಸ್ಗಳನ್ನು ನೋಡ್ಕೊಳ್ಳುವಂಥ ದರೋಡೆಕೋರಾಗಿದೆ. ಆದರೆ ಕ್ರಿಮಿನಲ್ಗಳಿರ್ಬೋದು ಪೊಲೀಸರಿಂದ ಯಾವುದೇ ಹಂತದಲ್ಲೂ ಕೂಡ ಸಿಕ್ಕಾಕೊಳ್ಬಾರ್ದು ಅಂಥೇಳಿ ಎಲ್ಲ ರೀತಿಯ ಪೂರ್ವ ನಿಯೋಜಿತವಾಗಿ ಪ್ಲಾನನ್ನು ಮಾಡ್ಕೊಳ್ತಾರೆ. ಅದರ ಜೊತೆಗೆ ದುರಂತ ಅಂತ ಹೇಳಿದ್ರೆ ಕೆಲ ಇಲಾಖೆಯ ಸಿಬ್ಬಂದಿಗಳು ಕೂಡ ಇಂತಹ ಪ್ರಕರಣಗಳಿಗೆ ಅವರಿಗೆ ಮಾಹಿತಿಗಳು ಮತ್ತು ಸಲಹೆಗಳನ್ನು ಕೊಡ್ತಾರೆ ಅನ್ನೋ ಮಾಹಿತಿಗಳು ಇರುವಂಥದ್ದು. ಇಲ್ಲೂ ಕೂಡ ಓರ್ವ ಕಾನ್ಸ್ಟೇಬಲ್ ಬಗ್ಗೆ ಈಗಾಗಲೇ ಅಂಥ ಅನುಮಾನಗಳಿರುವಂಥದ್ದು. ಆತನನ್ನು ಕರ್ಕೊಂಬಂದು ಈಗಾಗಲೇ ಆತನೂ ಕೂಡ ವಿಚಾರಣೆಯನ್ನು ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಆದರೆ ಇನ್ನೂ ಕೂಡ ಅದನ್ನು ಅಫಿಷಿಯಲ್ ಆಗಿ ಕನ್ಫರ್ಮನ್ನು ಮಾಡ್ತಿಲ್ಲ. ಆದರೆ ಓರ್ವ ಪೊಲೀಸ್ ಪೇದೆ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾನೆ. ಅವರಿಗೆ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಪೊಲೀಸ್ ತನಿಖೆಯಿಂದ ತಪ್ಪಿಸ್ಕೊಳ್ಬೇಕು, ಅವ್ರನ್ನ ಯಾವ ರೀತಿಯಾಗಿ ಡೈವರ್ಟ್ ಮಾಡಬೇಕು, ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಪೂರ್ವ ನಿಯೋಜಿತವಾಗಿ ಪ್ಲಾನನ್ನು ಮಾಡಿಕೊಟ್ಟಿದ್ದ ಅನ್ನೋ ಮಾಹಿತಿ ಇರುವಂಥದ್ದು. ಹೀಗಾಗಿ ಪೊಲೀಸರು ನಿನ್ನೆ ಆತನ ವಶಕ್ಕೆ ಪಡ್ಕೊಂಡಿದ್ರು ಅನ್ನೋ ಮಾಹಿತಿ ಒಂದು ಕಡೆ ಇರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಎಲ್ಲೂ ಕೂಡ ಸುಳಿವನ್ನು ಬಿಟ್ಕೊಡ್ತಾ ಇಲ್ಲ. ಪ್ರಕರಣದ ತನಿಖೆ ಆಗಲಿ ವಿಚಾರಣೆ ಆಗಲಿ ಯಾವ ರೀತಿ ನಡೀತಾ ಇದೆ ಅಂತ. ಆದರೆ ಕೆಲವು ಮೂಲಗಳ ಮಾಹಿತಿಯ ಪ್ರಕಾರ ಬೇರೆ ಬೇರೆ ತಂಡಗಳನ್ನು ಮಾಡಿಕೊಂಡು ಆಂಧ್ರ ಇರ್ಬೋದು, ತಿರುಪತಿ ಇರ್ಬೋದು, ಚಿತ್ತೂರು ಇರ್ಬೋದು, ಇದ್ರ ಜೊತೆಗೆ ಚೆನ್ನೈ, ಈಗ ಬೇರೆ ಬೇರೆ ಭಾಗಗಳಿಗೆ ಪೊಲೀಸ್ ತಂಡಗಳು ಹೋಗಿರುವಂಥದ್ದು. ಇಲ್ಲಿ ಸಿಕ್ಕಿರುವಂಥ CC ಕ್ಯಾಮ್ರಾ ಫುಟೇಜ್ಗಳು ಟವರ್ ಡಂಪ್ ಮಾಡಿದಾಗ ಸಿಕ್ಕಿರುವಂಥ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಪೊಲೀಸರಿಗೆ ಬೇಕು ಅಂತ ಸಿಕ್ಕಿದೆ, ಪಾಸಿಟಿವ್ ಆಗುವಂತಿದ್ದಾರೆ. ಆದರೆ ಇವು ಸಂಪೂರ್ಣವಾಗಿ ಹಣ ಮತ್ತು ದರೋಡೆಗೆ ಭಾಗಿಯಾಗಿದ್ದ ಅಷ್ಟು ಆರೋಪಿಗಳಿಗೆ ಬಂಧನ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನು ಪೊಲೀಸರು ಅಷ್ಟೇ ಖಚಿತಪಡಿಸಬೇಕಾಗಿರುವಂಥದ್ದು ನೀತಿ. ಥ್ಯಾಂಕ್ ಯು ಸಂತೋಷ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.